ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ನೋಡುವ ಮೊದಲು ಜೈ ದುರ್ಗಾ ಭವಾನಿ ಎಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ದೇವರ ಪೂಜೆಯಲ್ಲಿ ಹೂಗಳು ಖಂಡಿತವಾಗಿಯೂ ಅತ್ಯಗತ್ಯ. ಆದರೆ ನಾವು ಮನೆಯಲ್ಲಿ ದೀಪಾರಥ ಮಾಡುವಾಗ ಕೆಲವು ರೀತಿಯ ಹೂಗಳನ್ನ ದೇವರ ಪೂಜೆಯಲ್ಲಿ ಬಳಸಬಾರದು. ಈ ವಿಡಿಯೋದಲ್ಲಿ ಪೂಜೆಗೆ ಯೋಗ್ಯವಲ್ಲದ ಹೂಗಳ ಬಗ್ಗೆ ಕಲಿಯೋಣ. ಮ್ಯಾರಿಗೋಲ್ಡ್ಗಳು ತುಂಬಾ ಸುಂದರವಾಗಿರುತ್ತವೆ. ಮ್ಯಾರಿಗೋಲ್ಡ್ ಅಂದ್ರೆ ಚೆಂಡು ಹೂವು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯವಿದ್ದರೆ ಚೆಂಡು ಹೂಗಳು ಇರಬೇಕು. ಆದರೆ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಚೆಂಡು ಹೂಗಳನ್ನ ಬಳಸಬಾರದು. ಇದಕ್ಕೆ ಕಾರಣವೆಂದರೆ ಚೆಂಡು ಹೂಗಳು ಕೀಟಗಳನ್ನ ಆಕರ್ಷಿಸುತ್ತವೆ. ದೇವರಿಗೆ ಚೆಂಡು ಹೂ ಅರ್ಪಿಸಿದರೆ ಕೀಟಗಳು ದೇವರ ಬಳಿಗೆ ಬರುತ್ತವೆ. ಆದ್ದರಿಂದ ದೇವರ ಪೂಜೆಯಲ್ಲಿ ಚೆಂಡು ಹೂಗಳನ್ನ ಬಳಸಬಾರದು. ನೀವು ಗುನ್ನೇರ ಹೂಗಳಿಂದ ದೇವರನ್ನು ಪೂಜಿಸಿದರೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಸಿಗುತ್ತದೆ. ಕೆಂಪು ಗುಲಾಬಿ ಹೂಗಳಿಂದ ದೇವರನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ. ನಿಮ್ಮ ಮನೆಗೆ ಸಂಪತ್ತು ಬರುತ್ತದೆ. ದೇವರ ಪೂಜೆಯಲ್ಲಿ ವಿಶೇಷವಾಗಿ ಸಂಜೆ 6 ಗಂಟೆಯ ನಂತರ ನೆಲದ ಮೇಲೆ ಬಿದ್ದ ಹೂಗಳನ್ನ ಅರ್ಪಿಸಬಾರದು. ಪೂಜೆಗೆ ಬಳಸುವ ಹೂಗಳನ್ನ ನೀರಿನಿಂದ ತೊಳೆಯಬಾರದು. ಅಲ್ಲದೆ ದೇವರ ಪೂಜೆಯಲ್ಲಿ ಎಡಗೈಯಿಂದ ಕತ್ತರಿಸಿದ ಹೂಗಳನ್ನ ಬಳಸಬಾರದು. ಮುಟ್ಟಿನ ಸಮಯದಲ್ಲಿ ಹೂಗಳನ್ನ ಅಪ್ಪಿತಪ್ಪಿಯೂ ಮುಟ್ಟಬಾರದು. ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂಗಳನ್ನ ಅರ್ಪಿಸಲಾಗುತ್ತದೆ. ನೀವು ದೇವರನ್ನು ಪೂಜಿಸಿದರೆ ನಿಮಗೆ 8 ವರಗಳು ಸಿಗುತ್ತವೆ. ನೀವು ದೇವರನ್ನು ತೆರೆಯದ ಹೂಗಳಿಂದ ಪೂಜಿಸಬಾರದು. ದೇವರ ಪೂಜೆಯಲ್ಲಿ ಮೊಗ್ಗುಗಳನ್ನು ಬಳಸಿದರೆ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ದೇವರ ಪೂಜೆಯಲ್ಲಿ ತೆರೆಯದ ಹೂಗಳನ್ನ ಬಳಸಿ ಅದನ್ನ ಬಳಸಬಾರದು. ಒಂದೇ ಹೂಗಳಿಂದ ಪೂಜಿಸುವುದಕ್ಕಿಂತ ಮಾಲೆ ಹಾಕಿದ ಹೂಗಳಿಂದ ಪೂಜಿಸುವುದರಿಂದ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ. ಸುವಾಸನೆಯನ್ನು ಹೊರಸೂಸುವ ಪಾರಿಜಾತ ಹೂಗಳು ವೆಂಕಟೇಶ್ವರನಿಗೆ ಅತ್ಯಂತ ಪ್ರಿಯಕರವಾಗಿದೆ. ಆದ್ದರಿಂದ ನೀವು ಪ್ರತಿ ಶನಿವಾರ ಪಾರಿಜಾತ ಹೂಗಳನ್ನ ವೆಂಕಟೇಶ್ವರನನ್ನ ಪೂಜಿಸಿದರೆ ಭಗವಂತನ ಮನಸ್ಸು ಮಂಜುಗಡ್ಡೆಯಂತೆ ಕರಗಿ ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಅದೇ ರೀತಿ ನೀವು ಜಿಲೇಡು ಹೂಗಳಿಂದ ಶಿವನನ್ನು ಪೂಜಿಸಿದರೆ ಅವನು ಕರುಣೆ ಬೇಗನೆ ಮಾಯವಾಗುತ್ತದೆ. ಮಾರೇಡು ಹೂಗಳಿಂದ ಶಿವನನ್ನು ಪೂಜಿಸುವುದರಿಂದ ನಿಮ್ಮ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತವೆ. ದೇವರ ಪೂಜೆಗೆ ಅವುಗಳನ್ನು ಕತ್ತರಿಸುವಾಗ ಚಪ್ಪಲಿಗಳನ್ನ ಧರಿಸಬೇಡಿ. ಪೂಜೆಯಲ್ಲಿ ಬಳಸುವ ಹೂಗಳನ್ನ ಕೆಳಗೆ ಬಗ್ಗಿಸಬಾರದು. ಮಲ್ಲಿಗೆ ಹೂಗಳಿಂದ ದೇವರನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಿ ಉತ್ತಮ ಆರೋಗ್ಯ ದೊರೆಯುತ್ತದೆ. ಕೆಲವು ಜನರಿಗೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಪೂಜೆಗೆ ಹೂಗಳನ್ನ ಖರೀದಿಸುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ನಮ್ಮಲ್ಲಿ ಅನೇಕರು ಪಕ್ಕದ ಮರಗಳಿಂದ ಹೂಗಳನ್ನ ಕತ್ತರಿಸಿ ಅವುಗಳನ್ನ ಪೂಜಿಸುತ್ತೇವೆ. ಆದರೆ ಇದನ್ನು ಎಂದಿಗೂ ಮಾಡಬಾರದು. ನಿಮ್ಮ ನೆರೆಯವರ ಹೂಗಳನ್ನ ಕಡಿಯಬೇಕಾದರೆ ನೀವು ಅವರ ಅನುಮತಿಯನ್ನ ಪಡೆಯಬೇಕು. ನೀವು ಅವರ ಅರಿವಿಲ್ಲದೆ ಹೂಗಳನ್ನ ಕತ್ತರಿಸಿದರೆ ನೀವು ಮಾಡುವ ಪೂಜೆಯಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ. ನಾವು ಅವುಗಳನ್ನ ಕತ್ತರಿಸಿ ಪೂಜಿಸಿದರೆ ನಮ್ಮ ಪೂಜೆಯ ಅರ್ಧದಷ್ಟು ಪುಣ್ಯ ಫಲ ಅವರಿಗೇ ಹೋಗುತ್ತದೆ. ಆದ್ದರಿಂದ ನಾವು ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪಿಸುವ ದೇವರ ಹೂಗಳನ್ನ ಮನೆಯಲ್ಲಿ ಬೆಳೆಸುವುದು ಅಥವಾ ಹೊರಗಿನಿಂದ ಖರೀದಿಸುವುದು ಉತ್ತಮ. ಮರದಲ್ಲಿರುವ ಎಲ್ಲಾ ಹೂಗಳನ್ನ ಕತ್ತರಿಸಬೇಡಿ. ಅರ್ಧದಷ್ಟು ಹೂಗಳು ಮರದ ಮೇಲೆ ಉಳಿಯಬೇಕು. ಪೂಜೆಗೆ ಬಳಸುವ ಹೂಗಳನ್ನ ಕೋಲಿನಿಂದ ಅಲ್ಲಾಡಿಸಬೇಡಿ. ಮರದಿಂದ ದೇವರಿಗೆ ಬಿದ್ದ ಹೂಗಳನ್ನ ಮುಟ್ಟಬೇಡಿ. ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ದೀಪ. ಪೂಜೆಗೆ ಬಳಸುವ ಎಣ್ಣೆ. ಹಸುವಿನ ತುಪ್ಪವು ತುಂಬಾ ಪವಿತ್ರವಾದುದು. ಆದ್ದರಿಂದ ನೀವು ಹಸುವಿನ ತುಪ್ಪದಿಂದ ದೀಪ ಪೂಜೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ದೇವರು ನೆಟ್ಟ ಹೂಗಳನ್ನ ಒಣಗಿಸುವ ಮೊದಲು ತೆಗೆಯಬೇಕು. ಪೂಜಾ ಕೋಣೆಯಲ್ಲಿ ಒಣಗಿದ ಹೂಗಳಿದ್ದರೆ ಬಡತನದ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ದೇವರ ಪೂಜೆಯಲ್ಲಿ ಮುಳ್ಳುಗಳಿರುವ ಹೂಗಳು ಮತ್ತು ರೆಕ್ಕೆಗಳು ಮುರಿದ ಹೂಗಳನ್ನ ಬಳಸಬಾರದು. ದೇವರನ್ನ ಪೂಜಿಸಲು ತಾಜಾ ಹೂಗಳನ್ನ ಮಾತ್ರ ಬಳಸಬೇಕು. ಈ ಸಣ್ಣ ನಿಯಮಗಳನ್ನು ಪಾಲಿಸುವ ಮೂಲಕ ನೀವು ದೇವರನ್ನು ಪೂಜಿಸಿದರೆ 3 ದೇವರುಗಳ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಇರುತ್ತದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ.